ಕಾತಿ, ಪ್ರಬಲ, ತೇಜು 3 ಜನ ಹೊರಗಡೆನೇ ಇದ್ದಾರೆ. ಅವರಿಬ್ರು ಸೇರಿ ತೇಜು ಬ್ರೈನ್ ವಾಶ್ ಮಾಡ್ತಿಲ್ಲ ತಾನೆ? ಇಲ್ಲ 3 ಜನ ಸೇರ್ಕೊಂಡು ಏನಾದರೂ ಗೇಮ್, ಯುದ್ಧದಲ್ಲಿ, ಪಾಲಿಟಿಕ್ಸಲ್ಲಿ, ಪವರ್ ಶೇರಿಂಗಲ್ಲಿ ಯಾರನ್ನು ನಂಬಾರ್ದು. ಈಗ ತೇಜು ಅಷ್ಟು ಈಸಿ ಅಲ್ಲ. ಆದರೂ ಈ ಮಲ್ಲಿಕನ್ನ ಒಂಟಿ ಮಾಡಿ ಸೋಲ್ಸ್ಬೋದು ಅನ್ನೋ ಹಿಡನ್ ಅಜೆಂಡಾ ಏನಾದರೂ ಇದ್ರೆ. ಈ ಮಾವ ಬೇರೆ ಇನ್ನೂ ಬರಲಿಲ್ಲ. ಯಾವುದಕ್ಕೂ ಹೊರಗಡೆ ಹೋಗಿ ನೋಡ್ಲಾ? ದತ್ತ ಅಂಕಲ್, ಮಾವ ಮೆಸೇಜ್ ಮಾಡಿದ್ದಾರೆ, ಆನ್ ದ ವೇ ಅಂತ. ಗುಡ್. ಪ್ರೀತಮ್ಮೆ ಇನ್ನೂ ಬಂದಿಲ್ವಲ್ಲ? ಇನ್ನೊಂದು ಸ್ವಲ್ಪ ಹೊತ್ತು ಅಂಕಲ್, ಬಂದ್ಬಿಡ್ತಾನೆ. ಗುಡ್. ಅಂದರೆ ಎಲ್ಲರೂ ಬಂದಂಗೆ ಆಯಿತು. ಇನ್ನು ಬರಬೇಕಾಗಿರೋದು ರಾಮ್ ಮಾತ್ರ. ಎಷ್ಟೊತ್ತಾಗತ್ತೆ ಕೇಳ್ತೀನಿ, ಫೋನ್ ಮಾಡ್ತೀನಿ. ಹಾ, ಹೇಳು ರಾಮ್. ದತ್ತ, ಮೀಟಿಂಗ್ ಎಲ್ಲ ಅರೇಂಜ್ ಆಗಿದೆಯಾ? ರಾಮ್, ಎಲ್ಲ ರೆಡಿಯಾಗಿದೆ. ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ನಿನಗೋಸ್ಕರನೇ ಕಾಯ್ತಾ ಇದ್ದಾರೆ. ನೀನು ಮಾಡೋ ಅನೌನ್ಸ್ಮೆಂಟ್ಗೋಸ್ಕರ ತುದಿಗಾಲಲ್ಲಿ ನಿಂತಿದ್ದಾರೆ. ದತ್ತ, ಸ್ವಲ್ಪ ಚೇಂಜಸ್ ಇದೆ. ಸೀನಿಯರ್ ಅಡ್ವೊಕೇಟ್ಗೆ ಫೋನ್ ಮಾಡಿ ಬರೋಕ್ ಹೇಳು. ಹಾಂ. ಓಕೆ, ಡೋಂಟ್ ವರಿ. ಈಗ ನೀನೇನು ಹೇಳಿದ್ಯೋ ನಾನೆಲ್ಲ ಅರೇಂಜ್ ಮಾಡ್ತೀನಿ. ಇನ್ನು ಆದಷ್ಟು ಬೇಗ ಬಾ. ಹಾಂ. ಕಾತಿ, ಕೇಳು. ಅಂಕಲ್, ಅಪ್ಪ ಏನು ಹೇಳಿದ್ರು? ಸೀನಿಯರ್ ಲಾಯರ್ನ ಕರ್ಸು ಅಂತ ಹೇಳಿದ್ರು. ಅವರೇ ಬಂದು ಈ ಫೈಲ್ನ ರೀಡ್ ಮಾಡ್ತಾರಂತೆ. ಜೊತೆಗೆ ಏನೋ ಬದಲಾವಣೆ ಇದೆ ಮಾಡಬೇಕು ಅಂತಾನೂ ಹೇಳಿದ್ರು. ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಎಕ್ಸಿಕ್ಯೂಟ್ ಮಾಡೋದ್ರ ಬಗ್ಗೆನೂ ಮಾತಾಡಬೇಕಂತೆ. ಇದು ಯಾಕೋ ಹೋಗ್ತಾ ಹೋಗ್ತಾ ಸೀರಿಯಸ್ ಆಗ್ತಿದೆಯಲ್ಲ? ಹಾಂ, ಒಂದು ಟಫ್ ಕಾಂಪಿಟೇಷನ್ಗೆ ವೆಯ್ಟ್ ಇದ್ದೇ ಇರುತ್ತೆ ಅಂತ ಅನ್ಸುತ್ತೆ. ಹಾಂ, ಪ್ರಬಲ, ವೇದಿಕೆ ಯಾವುದಾದ್ರೂ ಕಿರೀಟ ನಂದೆ. ಲಾಯರ್ಗೆ ಫೋನ್ ಮಾಡ್ತೀನಿ. ಲಾಯರೆಲ್ಲ ಏನಕ್ಕೆ ಕಾತಿ?